ನಮಗ ಬಸವಣ್ಣ ಬಹಳ ಮುಖ್ಯ, ಚನ್ನ ಬಸವಣ್ಣ ಬಹಳ ಮುಖ್ಯ, ಅಲ್ಲಮ ಪ್ರಭುಗಳ ಬಹಳ ಮುಖ್ಯ, ಬಸವಾದಿ ಪ್ರಮುಖರು ಬಹಳ ಮುಖ್ಯ ನಮಗೆ. ಯಾಕಂದ್ರೆ ಈ ಕನ್ನಡ ನಾಡಿಗೆ ಒಂದು ಕನ್ನಡದ ಧರ್ಮ ಅಂತ ಕೊಟ್ಟವರು ಯಾರಾದರೂ ಇದ್ರದ್ದು ಬಸವಾದಿ ಪ್ರಮುಖರು. ಕನ್ನಡದಲ್ಲಿನ ಧರ್ಮ ಕೊಟ್ಟವರು ಇವರು ನೋಡ್ರಿ, ಜನರಾಡು ಭಾಷೆಯಲ್ಲಿ. ಹೀಗಾಗಿ ಸುಮಾರು ಒಂದು 25-26 ವರ್ಷ ಆಯಿತು ನಾನು ಈಗಾಗಲೇ ಪ್ರವಚನ ಮಾಡ್ಲಿಕ್ಕತ್ತು. 100 ಸಿಟಿಗಳಲ್ಲಿ ಮಾಡಿದ್ದೇನೆ, 250ಕ್ಕೂ ಹಳ್ಳಿಗಳಲ್ಲಿ ಮಾಡಿದ್ದೇನೆ. ಅವೆಲ್ಲವುಗಳಕ್ಕಿಂತಲೂ 2 ಕಡೆ ಮಾಡುವಂಥ ಪ್ರವಚನ ಬಹಳ ಮುಖ್ಯ ಆಗ್ತೈತಿ. ಒಂದು ಬಸವ ಕಲ್ಯಾಣ, ಇನ್ನೊಂದು ಬಸವನ ಬಾಗೇವಾಡಿ. ಈ 2 ಕಡೆಗಳಲ್ಲಿ ಮಾಡುವಂಥ ಪ್ರವಚನಗಳು ಬಹಳ ಮುಖ್ಯ, ಬಹಳ ಮುಖ್ಯವು. ನಮ್ಮ ಜೀವಮಾನದಲ್ಲೇ ನೆನಪಿಡುವಂಥ ಊರುಗಳಿವು. ನಂದು ಕಲ್ಯಾಣದಲ್ಲಿ ಬಹಳಷ್ಟು ಸಲ ಆಗಿದೆ, ಬಾಗೇವಾಡಿಯಲ್ಲಿ ಆಗಬೇಕಾಗಿತ್ತು. ಬಹುಶಃ ನಾನು ಕೊನೆದವನಿಗೆ ಸದ್ಯ ಈಗ ಪ್ರವಚನ ಎಲ್ಲರೂ ಬಂದು ಹೋಗ್ಯಾರ ಈ ವೇದಿಕೆಗೆ. ನನಗೆ ಲಾಸ್ಟ್ ಪಾಳ್ಯ ಬಂದದ. ಪೂಜ್ಯರು 16 ವರ್ಷದಿಂದ ಕೇಳಿದ್ರು, ನಾನು ಇನ್ನೂ ಅವ್ರ ಪಟ್ಟಕ್ಕಾಗಿದ್ದಿಲ್ಲ, ಬರ್ತೀರೇನು ಬಾಗೇವಾಡಿಗೆ ಅಂತೇಳಿ. ಏನೋ ಆಗಿತ್ತು ತಪ್ತು. ಮತ್ತೊಂದು ಸಲ ಕೇಳಿದರು, ಮತ್ತೇನೋ ಆಗಿತ್ತು ತಪ್ತು. ನಿಜಗುಣಾನಂದ ಮಹಾಸ್ವಾಮಿಗಳು 3 ಸಲ ಇಲ್ಲಿ ಮಾಡಿದರು. ಅವರೊಮ್ಮೆ ಪ್ರವಚನ ಮಾಡುವಾಗ ನಾನು ಇಲ್ಲಿ ಬಂದಿದ್ದೆ, ಈ ಊರಿಗೆ ನಾನು ಬಂದಿದ್ದೆ. ಅವರು ಮಾತಾಡುವಾಗ ಮಾತಾಡ್ತಾ ಅಂದರು, ಈ ವರ್ಷ ನೀವು ಅದಿರಿ, ಹೋದ ಮೇಲೆ ಮುಂದೆ ಹೆಂಗ ಅಂತ ಚಿಂತೆ ಮಾಡಕತ್ತಿದ್ರಿ ಬಾಗೇವಾಡಿ ಅವರು. ಮುಂದೆ ದಾರಿ ತೋರ್ಸಕ್ಕೆ ಇವ್ರು ಬಂದಾರ ನೋಡಂತ ನನಗೆ ತೋರಿಸಿದ್ರು ಅವರು. 2018ರಲ್ಲಿ ಅವ್ರು ಹೇಳಿದ್ರು 19ಕ್ಕೆ ಬರಬೇಕು ಅಂತ ಅನ್ಕೊಂಡೆ. ಆ ಟೈಮ್ನಲ್ಲಿ ನಮಗೂ ಬಾಗೇವಾಡಿಗೂ ಕಮ್ಯುನಿಕೇಶನ್ ಆಗಲಿಲ್ಲ. ಅದು ಮುಂದೆ 20ರಿಂದ ಕೋವಿಡ್ ಬಂತು. 19 ಬಿಜಾಪುರದಲ್ಲಿ ಮಾಡಿದೆ, ತೋಂಟದಾರಿ ಅನುಭವ ಮಂಟಪದಲ್ಲಿ. ನಾನು ಅನ್ಕೊಂಡೆ ಎಲ್ಲ ಕಡೆ ಮಾಡಿವಿ, ಯಾಕೋ ಬಾಗೇವಾಡಿ ಋಣಾನ ಬರವಲ್ದಲ್ಲ ಅಂತ ತಿಳ್ಕೊಂಡು ಒಳಗೆ ಮನಸ್ಸು ಹಾತುರಿತಿತ್ತು. ಎಲ್ಲ ಕಡೆ ಹೋಗಿವಿ, ಯಾಕೋ ಬಾಗೇವಾಡಿ ಕರಿವಲ್ದಲ್ಲ. ಅದೇನೋ ನನ್ನ ಕೂಗಿ ಈ ಸಲ ಬಸವಾದಿ ಪ್ರಮುಖರಿಗೆ, ಬಸವಣ್ಣವರಿಗೆ ಮುಟ್ಟಿತು. ಈ ಸಲ ಬಾಗೇವಾಡಿ ಭಕ್ತರು ನನ್ನನ್ನು ಬಸವನ ಬಾಗೇವಾಡಿಗೆ ನೀವು ಪ್ರವಚನಕ್ಕೆ ಬರಬೇಕು ಅಂತ ತಿಳ್ಕೊಂಡು 9 ತಿಂಗಳ ಹಿಂದೆ ನನಗೆ ಹೇಳಿದರು. 9 ತಿಂಗಳು ಹೂವಿನ ಹಿಪ್ಪರಿಗೆಗೆ ಬಂದಿದ್ದೆ ನಾನು, ಕಳೆದ ಒಂದು 8-9 ತಿಂಗಳ ಹಿಂದೆ. ಅವಾಗ ನಮ್ಮ ಆದಿಗೊಂಡು ಗುರುಗಳು, ನಮ್ಮ ಗೊಳಸಂಗಿಯವರು, ನಮ್ಮ ಬಿರಾದರರು ಅಲ್ಲಿ ಬಂದು ಕೇಳಿ, ನಾ ಬಾಗೇವಾಡಿ ಒಳಗೆ ದೇವಸ್ಥಾನಕ್ಕೆ ಬಂದು ಸುಮ್ಮನೆ ಕುಂತ್ಕೊಂಡಿದ್ದೆ ಆ ಜಗದಾಗ. ನಾ ಬಂದಾರನ್ನು ಸುದ್ದಿ ಕೇಳಿ ಎಲ್ಲರೂ ಕೂಡಿ ಅಲ್ಲೇ ಕೂಡಿಬಿಟ್ರು. ಆಗಿಂದಾಗ ಜಗದ ಮೇಲೆ ಹೇಳೇಬಿಟ್ರು, ಮುಂದಿನ ಸಲ ಶ್ರಾವಣ ಎಲ್ಲಿ ಹಿಡಿಬಾರದ, ನೀವು ಬಾಗೇವಾಡಿಗೆ ಬರ್ಬೇಕು, ಬಾಗೇವಾಡಿಗೆ ಬರ್ಬೇಕು. ಮಾರಾಯರೇ, ನೀವು ಕರೀದ ಕಾಯಕತ್ತೀನಿ, ನೀವು ಕರೀದು ಹೆಚ್ಚು ನಾ ಬರೋದು ಹೆಚ್ಚು ಅಂತ ತಿಳ್ಕೊಂಡು ನಾನು ಒಪ್ಕೊಂಡೆ. ಈ ಸಲ ಬಂದಿದ್ದೇನೆ. ನನಗೆ ಗದಗಿನ ಅಜ್ಜವ್ರು 3 ಮಾತುಗಳು ನೆನಪಕ್ಕಾವ. ಗದಗಿನ ತೋಂಟದಾರಿ ಅಜ್ಜವ್ರು 3 ಮಾತು ಹೇಳ್ತಿದ್ರು. ಬಾಗೇವಾಡಿ, ಕಲ್ಯಾಣ, ಕೂಡಲ ಸಂಗಮ. ಈ 3 ಊರುಗಳ ಅರ್ಥ ತಿಳ್ಕೊಂಡ್ಬಿಟ್ರೆ ಜೀವನದಾಗ ಮನುಷ್ಯನಿಗೆ ಮುಕ್ತಿಯಾಗಿ ಹೋಗಿಬಿಡ್ತೈತೆ ಅಂತ ಹೇಳ್ತಿದ್ರು ತೋಂಟದಾರಿ ಮಹಾಸ್ವಾಮಿ. ಬಾಗೇವಾಡಿ ಅಂದ್ರೆ ಬಾಗಿಕೊಂಡಿರೋದಂತ, ಯಾವಾಗಲೂ ಬಾಗಿಕೊಂಡಿರೋದು. ಬಾಳೆಯ ಗೊನೆವಾಳೆಯಂತೆ ಬಾಗಿಕೊಂಡಿರ್ಬೇಕಂತ. ಯಾವಾಗಲೂ ಬಾಳಿ ಗೊನೆ ಬೆಳೆದಿರ್ತತಿ, ಬಾಗಿಕೊಂಡಿರ್ತತಿ. ಜೋಳದ ತೆನಿ ಬೆಳೆದಿರ್ತತಿ, ಬಾಗಿಕೊಂಡಿರ್ತತಿ. ಈ ಪ್ರಪಂಚದ ಒಂದು ನೇಮ ಐತೆ ಅಂತ, ಈ ಭೂಮಿದ ಒಂದು ನೇಮ. ಯಾರು ಬಾಗಿಕೊಂಡಿರ್ತಾರ ಅವ್ರನ್ನ ಬಾಳ ದಿನ ಇಟ್ಕೊಂತೈತೆ ಅಂತಿದ್ದು. ಯಾರು ಶಟದ ಅಡ್ಡಾಡ್ತಾರ ಅವ್ರನ್ನ ದೌಡ ಕರ್ಕೊಂಡು ಹೋಗಿಬಿಡ್ತೈತೆ ಅಂತ. ಈ ಭೂಮಿದ ಒಂದು ಗುಣಧರ್ಮ ಇದು. ಅದಕ್ಕೆ ಇಲ್ಲಿ ಯಾವಾಗಲೂ ಬಾಗಿಕೊಂಡಿರೋದು. ಬಾಗೇವಾಡಿ ಅಂದ್ರೆ ಬಾಗಿಕೊಂಡಿರೋದು. ಯಾರ್ಯಾರಿಗೆ ಬಾಗುದಪ್ಪ? ಗುರುವಿಗೆ ಬಾಗುದು, ಲಿಂಗಕ್ಕೆ ಬಾಗುದು, ಜಂಗಮಕ್ಕೆ ಬಾಗುದು, ಹಿರಿಯರಿಗೆ ಬಾಗುದು, ತಂದೆ ತಾಯಿಗಳಿಗೆ ಬಾಗುದು, ದೇಶಕ್ಕೆ ಬಾಗುದು, ಪರಂಪರೆಗೆ ಬಾಗುದು, ಇತಿಹಾಸಕ್ಕೆ ಬಾಗುದು. ಪ್ರತ್ಯಾಚಾರವೇ ಆಚಾರವಯ್ಯ ಅನ್ನುವಂಥ ಮಾತೈತಲ್ಲ, ಅದು ಬಾಗೇವಾಡಿಗೆ ಹಿಡಿದ ಭಾಷ್ಯದಂತೆ ಐತಿ. ಅದಕ್ಕೆ ಬಾಗೇವಾಡಿ ಅಂದ್ರೆ ಬಾಗಿಕೊಂಡಿರೋದು. ಬಾಗಿ ಬಿಟ್ರೆ ಮುಗಿದೋತು. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಇದರಿಂದನ ಕಲ್ಯಾಣ. ಬಾಗಿಕೊಂಡು ಬಿಟ್ರೆ ಮುಗಿದೋತು. ಹೆಂಗದಾನಪ್ಪ ವ್ಯಕ್ತಿ? ವಿನಯವಂತರದಾರ, ಒಳ್ಳೆಯವ್ರದಾರ, ಬಾಗಿಕೊಂಡು ಹೊಕ್ಕಾರ, ತಿದ್ದುಕೊಂಡು ಹೊಕ್ಕಾರ, ಮುಗಿದೋತು. ಅವ ಬಾಗಿಕೊಂಡು ಹೊಕ್ಕಾನಂದ್ರೆ ಅವ ದೊಡ್ಡವಾಗಿಬಿಡ್ತಾನೆ. ಇನ್ನು ಕಲ್ಯಾಣ ಅಂದ್ರೆ ಯಾವಾಗಲೂ ಒಳ್ಳೇದು ಮಾಡೋದಂತಪ್ಪ. ಕಲ್ಯಾಣ ಒಳ್ಳೇದು, ನೋಡೋದ್ರಲ್ಲಿ ಒಳ್ಳೆಯದು, ಕೇಳೋದ್ರಲ್ಲಿ ಒಳ್ಳೆಯದು, ಕೊಡೋದ್ರಲ್ಲಿ ಒಳ್ಳೆಯದು, ತಗೊಳ್ಳೋದ್ರಲ್ಲಿ ಒಳ್ಳೆಯದು, ಮಾತಾಡೋದ್ರಲ್ಲಿ ಒಳ್ಳೆಯದು. ಕಲ್ಯಾಣ 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 ಕಲ್ಯಾಣ. ಯಾವಾಗಲೂ ಬದುಕು ಕಲ್ಯಾಣ. ಕಲ್ಯಾಣ ಅಂದ್ರೆ ಯಾವಾಗಲೂ ಒಳ್ಳೇದು ಮಾಡ್ಕೊಂತ ಇದ್ದು ಬಿಡೋದು. ಮತ್ತು ಒಳ್ಳೇದು ಮಾಡಕ್ಕೆ ಬಂದೈತಿ ಇದು ಈ ಭೂಮಿಗೆ. ಇನ್ನು ಸಂಗಮ ಅಂತಂದ್ರೆ ಯಾವಾಗಲೂ ಕೂಡಲ ಸಂಗಮ ಅಂದ್ರೆ ಕೂಡ್ಕೊಂಡು ಇದ್ದು ಬಿಡೋದು. ಎಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಿರ್ತಾವ ಅಲ್ಲಿ ಕೂಡ್ಕೊಂಡಿದ್ದು ಬಿಡೋದು. ಕೂಡಿ ಅದರಲ್ಲಿ ಸಂಗಮವಾಗಿ ನಾವು ಅದರಲ್ಲಿ ಬೆರೆತುಕೊಂಡು ಹೋಗಿಬಿಟ್ರೆ ಮನುಷ್ಯ ಜೀವನ ಸಾರ್ಥಕ ಆಗಿ ಹೋಗಿಬಿಡ್ತದೆ. ಅದಕ್ಕೆ ಬಾಗೇವಾಡಿ, ಕಲ್ಯಾಣ, ಸಂಗಮ ಇವು 3 ಹೆಸರುಗಳಿಗೆ ಒಂದು ಘನತೆ ಗೌರವಗಳನ್ನು ತಂದು ಕೊಟ್ಟವರು ಬಸವಣ್ಣನವರು. ಆ ಪುಣ್ಯಾತ್ಮರ ಹೆಸರಿನಲ್ಲಿ ಈ ಊರುಗಳಿಗೆ ಒಂದು ದೊಡ್ಡ ವ್ಯಕ್ತಿತ್ವ. ಇವತ್ತು ಪೂಜ್ಯರು ಆಗಲಿ ಹೇಳಕತ್ತಿದ್ರು, ಇತಿಹಾಸ ನೋಡ್ರಿ, ಈ ವರ್ಷ ದಾಸೋಹ ಪ್ರತಿ ದಿವಸ ಚಲೋ ಮಾಡೀವಿ. ವರ್ಷ ಮುಕ್ತಾಯಕ್ಕೆ ಮುಕ್ತಾಯಕ್ಕೆ ಒಂದೇ ದಿನ ದಾಸೋಹ ಮಾಡ್ತಿದ್ವಿ. ಈ ಸಲ ದಾಸೋಹವನ್ನು ಪ್ರಾರಂಭ ಮಾಡಿಬಿಟ್ವಿ ಅಂದಾಗ ನಾನು ನಕ್ಕೊಂತ ಅವ್ರಿಗೆ ಹೇಳಿದೆ, ಶರಣಬಸಪ್ಪನವರು ದಾಸೋಹ ಮೂರ್ತಿಗಳು. ಯಾವಾಗಲೂ ಅವ್ರು ಎಲ್ಲೆಲ್ಲಿದ್ರಲ್ಲಿ ದಾಸೋಹ ಆಗಿ ಅವ್ರಿಗೆ ಬುದ್ಧಿ. ಕಲಬುರಗಿ ಶರಣಪ್ಪನವ್ರು ಎಲ್ಲಿ ಹೋಗ್ತಾರಲ್ಲಿ ದಾಸೋಹನ ಮಾಡಿದ್ರು. ದಾಸೋಹವೇ ಜೀವಾಳ.
ಮತ್ತು ಅದೇ ಹೆಸರಿನ ನಾ ಬರಾಕತ್ತೀನಿ, ಅದಕ್ಕೆ ಏನಾರು ಚಲೋ ಆಗಿದ್ದು ಬಿಡ್ರಿ ಅಂತ ಹಾಸ್ಯವಾಗಿ ನಾ ಅವ್ರಿಗೆ ಹೇಳಿದೆ. ನಾನು ಹಾಗೆ ಪ್ರೀತಿಯಿಂದ ಅವ್ರಿಗೆ ಹೇಳಿದೆ, ಇಲ್ರಿ ಈ ವರ್ಷ ದಾಸೋಹ ಪ್ರಾರಂಭ ಆಗಕತ್ತದ, ಈ ದಾಸೋಹ ಇನ್ನು ನಿರಂತರವಾಗಿ ನಡ್ಕೊಂಡು ಬಾಗೇವಾಡಿಗೆ ಒಂದು ಈ ಪ್ರವಚನದ ಈ ವರ್ಷದ ಇತಿಹಾಸಕ್ಕೆ ದಾಸೋಹ ಒಂದು ಮೂಲ ಭಾಷೆಯಾಗಿ ಇದು ಉಳಿತೈತೆ ಅನ್ನುವಂಥ ಮಾತನ್ನು ಪೂಜ್ಯರು ಹೇಳಿದರು. ನಿಮಗೆ ಗೊತ್ತಿರಲಿ, ಇಡೀ ಪ್ರಪಂಚಕ್ಕೆ ದಾಸೋಹ ತತ್ವವನ್ನು ಕೊಟ್ಟವರು ಶರಣರು. ಶರಣರೊಳಗೆ ಅತಿ ದಾಸೋಹಕ್ಕೆ ಮೂಲ ಭಾಷೆಯನ್ನು ಬರೆದವರು ಬಸವಣ್ಣವರಿಂದ ದಾಸೋಹ ಬಂತು. ನಿಮಗೆ ಗೊತ್ತಿರಲಿ. ಭಾಳ ಜನ ಕೇಳ್ತಾರೆ, ಬಸವಣ್ಣವ್ರು ಬರೋಕ್ಕಿಂತ ಮೊದಲು ದಾಸೋಹ ಇದ್ದಿದ್ದಿಲ್ಲನ್ರಿ ಅಂತ ಕೇಳ್ತಾರೆ. ಖಂಡಿತವಾಗಿ ಹೇಳ್ತೀನಿ, ಇದ್ದಿದ್ದಿಲ್ಲ. ನನ್ನಂತೆ ಸಾಕಷ್ಟು ಸಾಕ್ಷಿಗಳದು. ಬಸವಣ್ಣ ಬರೋಕ್ಕಿಂತ ಮೊದಲು ದಾಸೋಹನೇ ಇದ್ದಿದ್ದಿಲ್ಲ. ಬಸವಣ್ಣ ಬರೋಕ್ಕಿಂತ ಮೊದಲು ತಮ್ಮವ್ರನ್ನ ಕರೆದು ಕುಂದರ್ಸ್ಕೊಂಡು ಉಣ್ತಿದ್ರು. ನಮ್ಮವದೇನು ಒಳಗೆ ಬಾ, ಅದಕ್ಕಿಂತ ನಮಗೆ ಹತ್ರದವದೇನು ನಮ್ಮ ಮಗ್ಲ ಬಾ, ನಮಗೆ ಗೊತ್ತಿದ್ದಾವಲ್ಲ ಅಂಗಳದಾಗ ಕುಂದ್ರು, ಹಕ್ಕಿಯಾಗ ಕುಂದ್ರು, ಕಟ್ಟಿ ಕೆಳಗೆ ಕುಂದ್ರು. ನೋಡ್ರಿ, ಕರೆದು ನಮ್ಮವ್ರು ಬರ್ರಿ ಅಂತ ತಿಳ್ಕೊಂಡು ತಮಗೆ ಬೇಕಾದವ್ರ ನಟ ಕರೆದು ಕದಾ ಮುಚ್ಕೊಂಡು ಉಣ್ಣು ಕಾಲದೊಳಗೆ ಸನಾವತು ಸನೋ ಪುನಕ್ತು ಸವೀರ್ಯಂಕರ ವಾವಹೈ ಅನ್ನುವಂಥ ಉಪನಿಷತ್ತು ಮಂತ್ರವನ್ನ ನಾವು ಹೇಳಿದ್ವಿ. ಕೂಡಿ ಉಣ್ರಿ, ಕೂಡಿ ಬಾಳ್ರಿ, ಕೂಡಿ ಬದುಕ್ರಿ ಅಂತೇಳಿ. ಆದರೆ ಕೂಡಿ ಬದುಕಾಕ ನಮಗಾಗಲಿಲ್ಲ, ಕೂಡಿ ಬಾಳಕ್ಕೆ ನಮಗಾಗಲಿಲ್ಲ, ಕೂಡಿ ಉಣ್ಣಾಕ ನಮಗೆ ಮೊದಲ ಆಗಲಿಲ್ಲ. ಮುಟ್ಟಿಸಿಕೊಂಡಿಲ್ಲ ನಾವು. ಇನ್ನು ಕೂಡಿ ಉಣ್ಣೋದಂದ್ರೆ ದೂರದ ಮಾತದು. ಆದರೆ ಕೂಡಿ ಉಣ್ಣಾಕ ಕಲಿಸಿದವರು, ಕೂಡಿ ಬದುಕಾಕ ಕಲಿಸಿದವರು, ಕೂಡಿ ಬಾಳಾಕ ಕಲಿಸಿದವರು ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಯಾರಾದರೂ ಇದ್ರೆ ಅದು ಒಂದು ಮಾತು ಬರ್ತದೆ ನೋಡ್ರಿ, ಸರ್ವ ಜನಾಂಗದ ಶಾಂತಿಯ ತೋಟ. ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಿದವರು ಯಾರಾದರೂ ಇದ್ರೆ ಅದು ಬಸವಣ್ಣವರು ಮೊದಲು ಅನ್ನುವಂಥದ್ದನ್ನು ನಾವು ತಿಳ್ಕೊ. ಸ್ವಾಮಿ ಮಾದರ ಚೆನ್ನಯ್ಯ ಇದ್ದ ನಮ್ಮಲ್ಲಿ, ಡೋಹರ ಕಕ್ಕಯ್ಯ ಇದ್ದ, ಸಮಗಾರ ಹರಳ ಇದ್ದ, ಕುಂಬಾರ ಗುಂಡ ಇದ್ದ, ಕುರುಬು ಗೊಲ್ಲಾಳಿದ್ದ, ಅಂಬಿಗರ ಚೌಡ ಇದ್ದ, ಮೇದಾರ ಕೇತ ಇದ್ದ, ಸೂಳೆ ಸಂಕವಿದ್ಲು, ಹೆಂಡದ ಮಾರ ಇದ್ದ. ಒಬ್ರ ಇಬ್ರ ಈ ಪ್ರಪಂಚದೊಳಗೆ ಎಲ್ಲಾ ಜನಾಂಗದವ್ರನ್ನ ಒಂದ ಕಡೆ ಕೂಡಿಸಿ ಒಂದ ಪಂಕ್ತಿಯಾಗ ಕುಂತ ದಾಸೋಹ ಮಾಡಕ್ಕೆ ಹಚ್ಚಿದಂತ ದಾಸೋಹ ಮೂರ್ತಿ ಅದು ಬಸವಣ್ಣನವರು. ಬಸವಣ್ಣನಿಂದ ದಾಸೋಹ ಬಂತು. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು. ನೋಡ್ರಿ, ನಮಗೆ ಭೀಮಕವಿಯ ಬಸವ ಪುರಾಣ ಆಧಾರ ಬೇಡ, ನಮಗೆ ಚಾಮರಸನ ಪ್ರಭುಲಿಂಗ ಲೀಲೆ ಆಧಾರ ಬೇಡ, ನಮಗೆ ಶೂನ್ಯ ಸಂಪಾದನೆ ಬೇಡ, ನಮಗೆ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ ಬೇಡ, ನಮಗೆ ಸಾಹಿತ್ಯ ಬೇಡ. ಕಬ್ಬಿನ ಪಡದಾಗ ತೊಗರಿ ಸಾಲಿನಾಗ ಕಳೆ ತೆಗೆಯವರು ಹೇಳ್ತಾರೆ ದಾಸೋಹ ಯಾರಿಂದ ಬಂತನ್ನೋದು. ನೋಡ್ರಿ, ನಮ್ಮ ನಾಡಿನ ಹೆಣ್ಮಕ್ಳು ಹೇಳ್ತಾರೆ ದಾಸೋಹ ಯಾರಿಂದ ಬಂತನ್ನೋದು. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ದೇಶಲ್ಲ ಹೊಸ ಮಾತ ಕೇಳುತ್ತಲಿ ಮಾಸಿದವು ವೇದ ಹುಷಿಯೆಂದು. ವೇದಗಳಲ್ಲಿ ಭಾಗಗಳಿದ್ವು, ದೊಡ್ಡವರು ಸಣ್ಣವರು. ಆಗಮಗಳಲ್ಲಿ ಭೇದಗಳಿದ್ವು, ವೇದಗಳಲ್ಲಿ ಭೇದಗಳಿದ್ವು. ಆದರೆ ಶರಣ ಧರ್ಮದಲ್ಲಿ ಭೇದಗಳಿಲ್ಲ. ಹಾರುವನು ಮೊದಲಾಗಿ ಅಂತ್ಯಜನು ಕಡೆಯಾಗಿ ಎಲ್ಲರೂ ಒಂದೋ ಪಂಕ್ತಿಯಾಗ ಕುಂತು ಎಲ್ಲರೂ ಪ್ರಸಾದ ತಗೊಂಡ್ರು ಬಸವಣ್ಣವ್ರ ಕಾಲಕ್ಕೆ. ಅದಕ್ಕೆ ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ಎಲ್ಲ ಹೊಸ ಮಾತ ಕೇಳುತ್ತಲಿ ಮಾಸಿದವು ವೇದ ಖುಷಿಯೆಂದು. ನೋಡ್ರಿ, ಬುಟ್ಟಿ ಹೆಣ್ಯ ಹೇಳ್ತಾವನೊಬ್ಬ ಮೇದಾರ ಕೇತಯ್ಯ. ಬುಟ್ಟಿ ಹೆಣಿತಿದ್ದಂತ ಬಿದಿರು ಕಡ್ಕೊಂಡ್ಬಂದು ಬುಟ್ಟಿ ಹೆಣ್ಯ ಅವ ಹೇಳ್ತಾನೆ ಈ ಮಾತು. ಮೇದಾರ ಕೇತಯ್ಯ ವಾದ ಹೂಡದೆ ಕಂಡ, ವಾದ ಮಾಡ್ಲಿಲ್ಲ ಅಂತವ. ನಾದವಿಲ್ಲೆಂದು ವೇದದಳು, ನಿಮ್ಮ ವೇದದೊಳಗೆ ನಾದಿಲ್ಲ, ವಚನಗಳು ಬೋಧಿಸಲು ಮಿಗಿಲು ಜನಕ್ಕಂತ. ನೋಡ್ರಿ, ವಚನಗಳು ವೇದಗಳಿಗಿಂತಲೂ ಶ್ರೇಷ್ಠ ಅನ್ನುವಂಥ ಮಾತನ್ನ ಒಬ್ಬ ಬುಟ್ಟಿ ಹೆಣ್ಯ ಹೇಳ್ತಾನೆ ಈ ಮಾತಂತಂದ್ರೆ ನಮಗೆ ಇನ್ಯಾರ ಸಾಕ್ಷಿ? ನಮ್ಮ ಮನಸ್ಸಾಕ್ಷಿ ಕೂಡಲ ಸಂಘ ನಿಮ್ಮ ಪಾದ ಸಾಕ್ಷಿ ಅಂತ ತಿಳ್ಕೊಂಡು ಹೇಳಿ ಬದುಕಿರ್ತಕ್ಕಂಥ ಧರ್ಮ ಇದು. ಅದಕ್ಕೆ ಈ ನಾಡಿನಲ್ಲಿ ನಿಜವಾಗಿಯೂ ಭಾಳ ಉಣಿಸಿದವರು, ಭಾಳ ಹೊಟ್ಟೆಗೆ ಅನ್ನ ಕೊಟ್ಟವರು ಯಾರಾದರೂ ಇದ್ರೆ ಅದು ಬಸವಣ್ಣನ ಪರಂಪರೆಯ ಲಿಂಗಾಯತರು ಅನ್ನುವಂಥ ಮಾತನ್ನು ನಾವು ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ನಮ್ಮ ಪರಂಪರೆನೇ ಒಂದು ನೆತ್ತಿಗೆ ಜ್ಞಾನದಾಸೋಹ, ಹೊಟ್ಟಿಗೆ ಅನ್ನದಾಸೋಹ, ಇವೆರಡನ್ನ ನಾವು ಲಿಂಗಾಯತರು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ನೋಡ್ರಿ, ನೀವು ಎಲ್ಲಿ ನೋಡಿದಲ್ಲೂ ಕರ್ನಾಟಕದ ಉದ್ದಗಲಕ್ಕೂ ಹೆಚ್ಚು ದಾಸೋಹ ಮಾಡೋರು ಯಾರಂದ್ರೆ ಇದ ಪರಂಪರೆಯವರ. ಹೆಚ್ಚು ಉಣಸೋರ ಇವರು. ಮಠದಾಗ ದಾಸೋಹ, ಮನಿ ಕಾರ್ಯಕ್ರಮದಾಗ ದಾಸೋಹ, ಜಾತ್ರೆಯಾಗ ದಾಸೋಹ, ಎಲ್ಲಿ ನೋಡಿದ್ರು ದಾಸೋಹ. ಕೊಡುವುದನ್ನು ಕಲಿತು ದಾಸೋಹ, ಕೊಡುವುದನ್ನು ಕಲಿಸಿ ದಾಸೋಹ, ಕೊಡುವುದನ್ನು ರೂಢಿ ಒಳಗೆ ರೂಢಿಸಿ ದಾಸೋಹ. ಅದಕ್ಕೆ ನಮ್ಮ ಸಂಸ್ಕೃತಿ ಯಾವ ಸಂಸ್ಕೃತಿ? ಕಾಯಕ ಮತ್ತು ದಾಸೋಹ ಸಂಸ್ಕೃತಿ. ಇದು ನಮಗೆ ಯಾರ ಕಾಲಕ್ಕೆ ಬಂತಂದ್ರೆ 12ನೇ ಶತಮಾನದ ಇದೇ ಬಾಗೇವಾಡಿಯ ಪುಣ್ಯ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣನವರ ವಿಚಾರದಲ್ಲಿ ಹುಟ್ಟಿದು. ಇದನ್ನು ಎಲ್ಲ ಬಸವಾದಿ ಶರಣರು ಪಾಲಿಸಿದರು. ಮೊದಲು ಹುಟ್ಟಿದ್ದ ಬಸವಣ್ಣವರೊಳಗೆ ಹುಟ್ಟಿದ ಮೇಲೆ ಇದನ್ನು ಎಲ್ಲ ಶರಣರು ಇದು ಯೋಗ್ಯ ಐತಿ ಅಂತ ತಿಳ್ಕೊಂಡು ಅದನ್ನು ಪಾಲಿಸಿದ್ದಾರೆ. ಅದಕ್ಕೆ ಈ ವರ್ಷ ದಾಸೋಹನು ಕೂಡ ಪ್ರಾರಂಭ ಆಗಿದೆ. ನೆತ್ತಿಗೆ ಜ್ಞಾನ ತಗೊಳ್ರಿ ಒಂದು ತಾಸು,
ನಂತರ ಹೊಟ್ಟಿಗೆ ಬಸವ ಪ್ರಸಾದ ತಗೊಳ್ರಿ. ಇವೆರಡನ್ನ ಚೆನ್ನಾಗಿ ನೀವು ತಗೊಂಡು ಬಿಟ್ರೆ ನಿಮ್ಮ ಜೀವನ ಪಾವನಾಗಿ ಹೋಗಿಬಿಡ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. 1 ತಿಂಗಳವರೆಗೂ ಕೂಡ ಈ ಕಾರ್ಯಕ್ರಮ ನಡೀತದೆ. ನನಗೆ ಪೂಜ್ಯರು ಹೇಳಿದರು, ನಿಮ್ಮ ಕಡೆಯಿಂದ ನಾನು ಪ್ರಭುಲಿಂಗ ಲೀಲೆ ಕೇಳಬೇಕಂತ ಮಾಡಿದ್ದೆ ಅಂತೇಳಿ. ಬುದ್ಧಿ ನೀವು ಯಾವ್ದು ಕೊಡ್ತೀರಿ ಕೊಡ್ರಿ ಅಂತ ಹೇಳಿದೆ. ನಾನು ಶೂನ್ಯ ಸಂಪಾದನೆನರ ಕೊಡ್ರಿ, ಪ್ರಭುಲಿಂಗ ಲೀಲೆನರ ಕೊಡ್ರಿ, ಬಸವ ಪುರಾಣರ ಕೊಡ್ರಿ, ವಿರೂಪಾಕ್ಷ ಪಂಡಿತನ ಚೆನ್ನ ಬಸವ ಪುರಾಣರ ಕೊಡ್ರಿ, ನೀವು ಬೇಕಾದ ಕೊಡ್ರಿ. ನೀವೇನು ಮೊದಲ ಹೇಳ್ಬೇಕಂತೇನಿಲ್ಲ. ಈ ಜಗದ ಮ್ಯಾಗ ನಾ ಬಂದು ಕುಂತುಗುಟ್ಲೆ ನೀವು ಇಂಥದ್ದು ಈಗ ಹೇಳಂದ್ರೆ ಈಗ ಹೇಳ್ಬಿಡ್ತೀನಿ, ನನಗೇನು ಭೇದಿಲ್ಲ. ಯಾಕಂದ್ರೆ ಅದು ಬಸವಾದಿ ಪ್ರಮುಖರ ಕೃಪೆಯಿಂದ ನಿಮ್ಮೆಲ್ಲರ ಹಾರೈಕೆಯಿಂದ ಆ ಜ್ಞಾನ ನನ್ನೊಳಗೆ ಬಂದಿದೆ. ಅದು ಶರಣರ ಅನುಗ್ರಹ ಮತ್ತು ಶರಣರ ಆಶೀರ್ವಾದ, ಅದ್ರ ಬಗ್ಗೆ ಏನಿಲ್ಲ. ಅದಕ್ಕೆ ಶರಣರ ಜೀವನ ಪಥ ಇದರಲ್ಲಿನೂ ಆ ವಿಷಯ ಬರ್ತೈತಿ. ಪ್ರಭುಲಿಂಗ ಲೀಲೆ ಅಂದ್ರೆ ಸ್ವಲ್ಪ ವಿಶೇಷವಾಗಿ ಪ್ರಭುದೇವರನ್ನ ಮೂಲ ಇಟ್ಟುಕೊಂಡು, ಪ್ರಭುದೇವರನ್ನ ಕಥಾನಾಯಕರನ್ನಾಗಿ ಇಟ್ಟುಕೊಂಡು, ಪ್ರಭುದೇವರ ಸುತ್ತಲೂ ಕಥೆಗಳನ್ನು ಹೆಣ್ಕೊಂತ ಬಾಮಿನಿ ಷಟ್ಪದಿಯಲ್ಲಿ ಚಾಮರಸ ಬರಿತಾನೆ. ಅದನ್ನ ಮತ್ತು ಜೀವನ ಪಥ ಇವೆರಡನ್ನ ನಾನು ಹೇಳಿದ್ದೆ. ಇದನ್ನು ಹೇಳಂದ್ರೆ ಇದನ್ನು ಹೇಳ್ತೀನಿ, ಅದನ್ನು ಹೇಳಂದ್ರೆ ಅದನ್ನು ಹೇಳ್ತೀನಿ. ಕೊನೆಗೆ ಅವರೆಲ್ಲ ನಿರ್ಣಯ ಮಾಡಿ ಬುದ್ಧಿ ನೀವೇ ಹೇಳ್ರಿ ಅಂದರು. ಶ್ರೋತೃಗಳು ನೀವು, ಕೇಳೋರು ನೀವು ಹೇಳಂದದ್ದು ನಾ ಹೇಳ್ಬೇಕಾಗತ್ತೆ ಹೊರತು ನಾ ಹೇಳ್ತೇನೆ ಅಂದದ್ದು ನೀವು ಕೇಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ನೀವು ಇಂಥದ್ದು ಹೇಳ್ರಿ ಅಂತ ಹೇಳ್ರಿ. ನೀವು ಅದನ್ನು ಅಧ್ಯಯನ ಮಾಡ್ಕೊಂಡು ಬಂದು ನಾ ಹೇಳೋದು ನನ್ನ ಕರ್ತವ್ಯ. ಇಷ್ಟು ದೊಡ್ಡ ವೇದಿಕೆ ಕೊಟ್ಟಿರಿ, ಚಲೋ ಮನಿ ಕೊಟ್ಟಿರಿ, 1 ತಿಂಗಳು ಪ್ರಸಾದ ಕೊಡ್ತೀರಿ, ಕಾಣಿಕೆ ಕೊಡ್ತೀರಿ, ಮತ್ತು ಇಷ್ಟೆಲ್ಲ ಕೊಟ್ಟರೆ ನೀವು ಕೇಳಿದ್ದು ನಾವು ಹೇಳಲಿಲ್ಲ ಅಂದ್ರೆ ನಮ್ಮ ಜ್ಞಾನಕ್ಕೆ ಧಿಕ್ಕಾರ ಆಗಿಬಿಡ್ತೈತಿ. ಅದಕ್ಕೋಸ್ಕರವಾಗಿ ಅದರ ಉಪಯೋಗ ನೀವು ತೊಗೊಳ್ಬೇಕಂದ್ರೆ ನೀವು ಯಾವ್ದು ಹೇಳ್ತೀರಿ ಅದನ್ನಂದ್ರೆ ಕೊನೆಗೆ ಅವರು ಮೊದಲು ಪ್ರಭುಲಿಂಗ ಲೀಲೆ ಅಂತ ಪ್ರಿಂಟ್ ಮಾಡಿದರು. ನಂತರ ಮತ್ತೆ ಶರಣರ ಜೀವನ ಪಥ ಅಂತ ಬಂತು. ಯಾವುದಾದ್ರೂ ಪ್ರಭುವಿನೊಳಗೂ ಶರಣರದಾರ, ಶರಣರೊಳಗೂ ಪ್ರಭುನ ಅದಾನ. ಹಳೆಯ ಅಂದ್ರು ಒಂದ, ಮಗಳ ಗಂಡ ಅಂದ್ರು ಒಂದ, ಹೆಚ್ಚು ಕಡಿಮೆ 2 ಒಂದ ಹಾಕವ. ಆಯಿತು, ಯಾವ್ದು ಬರ್ತೈತೆ ಅದನ್ನು ನೋಡೋಣ ಅಂತ ತಿಳ್ಕೊಂಡಂತೆ. ಈಗ ಪೂಜ್ಯರಂದ್ರು ನೀವು ಅದನ್ನು ಹೇಳಿದ್ರೆ ಚಲೋ ಆಕಿತ್ತು. ಬುದ್ಧಿ ನಿಮ್ಮ ಅಭಿಪ್ರಾಯ, ನೀವು ನಮ್ಮ ಹಿರಿಯರು ಕೂಡಿ ಅದೇನು ಪತ್ರಿಕೆ ಒಳಗೆ ಟೈಟಲ್ ಒಳಗೆ ಇರಬೇಕಂತೇನಿಲ್ಲ, ನೀವು ಯಾವ್ದು ಅಪ್ಪಣೆ ಮಾಡ್ತೀರಿ ನಿಮ್ಮ ಅಪ್ಪಣೆಯನ್ನು ನಾನು ಶಿರಸಾ ವಹಿಸಿ ಪಾಲಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವ್ರ ಪಾದಕ್ಕೆ ನಾನು ಅರಿಕೆ ಮಾಡಿದ್ದೇನೆ. ಇನ್ನು 1 ತಿಂಗಳ ಪರ್ಯಂತರವಾಗಿ ಇದು ನಡೀತದೆ. ಉತ್ತಮವಾದ ಸಂಗೀತಗಾರ ನನ್ನ ಜೊತೆ ಇದ್ದಾರೆ. 6:05 ಅವರು ಬರ್ತಾರೆ, ಅರ್ಧ ಗಂಟೆ ಅವರು ಹಾಡ್ತಾರೆ. ಮುಂದೆ 1 ಗಂಟೆ 1 ತಾಸು 15 ನಿಮಿಷ ನಾನು ಪ್ರವಚನ ಇರ್ತದೆ. ತಾವೆಲ್ಲ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ, ವಿಶೇಷವಾಗಿ ಬೇರೆ ಊರುಗಳಲ್ಲಿ ಪ್ರವಚನಕ್ಕೂ ಬಾಗೇವಾಡಿ ಪ್ರವಚನಕ್ಕೂ ಏನು ವ್ಯತ್ಯಾಸ ಐತೆ ಅಂದ್ರೆ, ಬ್ಯಾರೆ ಊರುಗಳಲ್ಲಿ ಕೊನೆ ದಿವಸಕ್ಕೆ ಇಟ್ಟು ಬಂದಿರ್ತಾರೆ. ಬ್ಯಾರೆ ಊರು ಪ್ರವಚನದಾಗ ಬಾಗೇವಾಡಿ ಒಳಗೆ ಮೊದಲನೇ ದಿವಸಕ್ಕನ ಇಟ್ಟು ಬಂದಿರ್ತತಿ, ಕೊನೆ ದಿವಸಕ್ಕೆ ಎಟ್ಟು ಬಂದಿರ್ಲಿಕ್ಕಿಲ್ಲ. ಇದೇ ವ್ಯತ್ಯಾಸ. ನಮ್ಮ ಇಡೀ ಕರ್ನಾಟಕದ ಭಾಳ ಕಡೆ ಶ್ರಾವಣ ಮಾಸದಲ್ಲಿ ಪ್ರವಚನಗಳು ನಡೀತಾವೆ. ಆ ಎಲ್ಲ ಪ್ರವಚನದ ವೇದಿಕೆಗಿಂತಲೂ ಬಾಗೇವಾಡಿಯ ಪ್ರವಚನದ ಪೀಠಕ್ಕೊಂದು ವಿಶೇಷ ಘನತೆ ಗೌರವಗಳದಾವೆ. ಯಾಕಂದ್ರೆ ಇದು ಮಹಾತ್ಮರು ಹುಟ್ಟಿದ ನೆಲ. ಇದು ಏನಾದರೂ ಈ ಪ್ರಪಂಚಕ್ಕೆ ಸಮಾನತೆ, ದಾಸೋಹ, ಕಾಯಕ, ಸಂಸ್ಕೃತಿ, ಪರಂಪರೆ, ಇತಿಹಾಸ, ಜ್ಞಾನ, ಸನ್ಮಾರ್ಗ, ಮಾನವೀಯ ಮೌಲ್ಯ ಇವೆಲ್ಲವೂ ಹೋಗಿದ್ದ್ಯಾರಿಂದ ಅಂದ್ರೆ ಬಾಗೇವಾಡಿಯ ಬಸವಣ್ಣನಿಂದ. ಹೀಗಾಗಿ ನಾವೆಲ್ಲ ನಮ್ಮ ಮನಸ್ಸಾಟ, ನಮ್ಮ ದೇಹ ಆಟ ಎಲ್ಲ ಕಡೆ ಬೇರೆ ಇರ್ತಾವೆ. ನೀವು ಬಾಗೇವಾಡಿಯಾಗಿದ್ದು ಎಷ್ಟು ಸಲ ನೀವು ಬಸವಣ್ಣನ ನೆನೆಸ್ತಿರೋ ಗೊತ್ತಿಲ್ಲ. ನಾವು 24 ತಾಸು ಆತನ ಧ್ಯಾನದಾಗ ಇರ್ತೀವಿ. ನಾವು ಎಲ್ಲಿ ಹೋದ್ರೂ ನಮಗೆ 12 ತಿಂಗಳು ಬಸವ ಜಯಂತಿನ, ಎಲ್ಲಿ ಹೋದ್ರೂ ನಮಗೆ 12 ತಿಂಗಳು ಬಸವಣ್ಣನ ವಿಚಾರಗಳೇ. ಒಬ್ಬ ಕವಿ ಒಂದು ಮಾತು ಬರೀತಾನೆ, ಭಕ್ತಿ ಎಂದರೆ ನೆನೆಯುವುದು ಎನ್ನ ಮನ. ನಮ್ಮಲ್ಲಿ ಒಬ್ಬೊಬ್ರಿಗೊಂದೊಂದು ವಿಶೇಷ ಅಂತ ಹೇಳ್ತಾರೆ. ಭಕ್ತಿ ಎಂದರೆ ನೆನೆಯುವುದು ಎನ್ನ ಮನ. ನೋಡ್ರಿ, ಅಭಿಮಾನ ಅನ್ನೋದು ಹುಟ್ಟಿದ ಊರಿಂದ ಎಷ್ಟು ದೊಡ್ಡದಿರ್ತೈತೆ ಅನ್ನೋದಕ್ಕೆ ಆ ಕವಿ ಎಷ್ಟು ಚಲೋ ಬರಿತಾನಂದ್ರೆ, ಭಕ್ತಿ ಎಂದರೆ ನೆನವುದೆನ್ನ ಮನ, ಕಲ್ಯಾಣದ ಬಸವಣ್ಣನ ಅನ್ಲಿಲ್ಲ ಆತ. ನೋಡ್ರಿ, ಕಲ್ಯಾಣಕ್ಕೆ ನಂತರ ಹೋಗ್ತಾರವ್ರು. ಭಕ್ತಿ ಎಂದರೆ ನೆನೆವುದೆನ್ನ ಮನ, ಬಾಗೇವಾಡಿಯ ಬಸವರಾಜರನ್ನ ಅಂತ ಕರಿತಾನ. ನೋಡ್ರಿ, ಕಾವ್ಯದಲ್ಲಿ ಏನಂತ ಕರಿತಾನ, ಬಾಗೇವಾಡಿಯ ಬಸವರಾಜರು. ಬಸವಣ್ಣವ್ರಿಗೆ ಹೆಸರು ಬಾಳಿದ್ದು ಬಸವರಾಜ, ಬಸವ ದಂಡನಾಯಕ, ಬಸವಣ್ಣಪ್ಪ, ಬಸವಣ್ಣಪ್ಪ, ಬಸವ ತಂದೆ, ಇವೆಲ್ಲ ಹೆಸರುಗಳು ಅವ್ರಿಗೆ ಇದ್ದು. ಬಸವರಾಜ ಇವತ್ತಿಗೂ ಉತ್ತರ ಕರ್ನಾಟಕದಲ್ಲಿ ಮನೆಗೆ ಒಬ್ಬೊಬ್ಬ ಬಸಪ್ಪ ಹುಟ್ಟ್ಯಾನ. ಮೊದಲನೇ ಮಗ ಹುಟ್ಟಿದ್ರೆ ಅವನ ಹೆಸರು ಬಸಪ್ಪ ಅಥವಾ ಬಸವಣ್ಣಪ್ಪ, ಬಸವರಾಜಪ್ಪ ಅಂತಾನೆ ಐತಿ. ಯಾಕೈತಿ, ಎದಕ್ಕೈತಿ, ಎದರ ಸಲುವಾಗಿ ಹೆಸರಿಟ್ರು ನೀವು ತಪ್ಪದಂಗೆ ಬರ್ರಿ, ಮುಂದೆ ಹೇಳ್ಕೊಂತ ಹೋಗ್ತೀನಿ ನಾನು. ನನ್ನ ಪ್ರವಚನದಲ್ಲಿ ತತ್ವ ಅರ್ಧ ಇರ್ತೈತಿ, ಇತಿಹಾಸ ಅರ್ಧ ಇರ್ತೈತಿ. ಅರ್ಧ ಇತಿಹಾಸ, ಅರ್ಧ ತತ್ವ. ನಿಮಗೆ ಗೊತ್ತಿರಲಿ, ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಯಾರು ಇತಿಹಾಸವನ್ನು ಓದುವುದಿಲ್ಲವೋ, ಯಾರು ಇತಿಹಾಸವನ್ನು ಓದುವುದಿಲ್ಲವೋ ಅವರು ಇತಿಹಾಸವನ್ನು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ. ನಮ್ಮ ಅಪ್ಪನ ಬಗ್ಗೆ, ನಮ್ಮ ಅಜ್ಜನ ಬಗ್ಗೆ ನಮಗೆ ಗೊತ್ತಿದ್ರೆ ನಮ್ಮ ಮನೆತನದ ಗೌರವ ನಮಗೆ ಉಳಿಸ್ಕೊಳಕ್ಕಾಗ್ತತಿ. ನಮ್ಮ ಹಿರಿಯರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದ್ರೆ ಆ ಮನೆತನದ ಗೌರವ ಉಳಿಸ್ಕೊಳಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೆ ನಮ್ಮ ಊರಿನ ಬಗ್ಗೆ, ಬಾಗೇವಾಡಿ ಇತಿಹಾಸ, ಕಲ್ಯಾಣದ ಇತಿಹಾಸ, ಶರಣರ ಇತಿಹಾಸದ ಹೆಜ್ಜೆ ಗುರುತುಗಳು ನಮಗೆ ಗೊತ್ತಾಗಬೇಕು ಇವತ್ತು.